ಸರ್, ಈಗ ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಮುಸ್ಲಿಂ ಸಮುದಾಯದ ಬಗ್ಗೆ ಅವೇಳವಾಗಿ ಮಾತಾಡಿದ್ದಾರೆ ಸರ್. ಗೃಹ ಮಂತ್ರಿಗಳ ಬಗ್ಗೆನೂ ಕೂಡ ತುಂಬ ನೋಡಿ, ಈ ಸಂದರ್ಭದಲ್ಲಿ ಮಾತಾಡೋದಲ್ಲ. ಒಂದಂತೂ ನಾನು ಹೇಳ್ತೇನೆ, ಮಾನವೀಯತೆ ಇರೋರು ಆ ರೀತಿಯಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ದೇಶ ವಿಭಜನೆ ಆಗಿ 77 ವರ್ಷಗಳ ಆದರೂ ಕೂಡ ಇವತ್ತು ಕೂಡ ಆ ಸಮುದಾಯದವ್ರಿಗೆ ಒಂದು ರಾಷ್ಟ್ರ ಬಿಟ್ಕೊಟ್ಟಿದ್ದೀವಿ. ಇವರು ಯಾರೂ ಇವರ ಆಸ್ತಿ ವಿಭಜನೆ ಮಾಡಿಕೊಟ್ಟಿಲ್ಲ. ಆವತ್ತು ನಡಿಬೇಕಾಗಿದ್ದಂಥದ್ದು ಅಥವಾ ನಡೀದೇ ಬೇಕಾಗಿದ್ದಂಥದ್ದು ವಿಚಾರನ ನಡೆದೋಗಿದೆ. ಯಾರು ಭಾರತದಲ್ಲಿ ಉಳ್ಕೊಂಡ್ರು ಅವರು ಭಾರತವನ್ನು ನಮ್ಮ ರಾಷ್ಟ್ರ ಅಂತ ತಿಳ್ಕೊಂಡು ಈ ದೇಶ ನಮ್ಮದು, ಈ ದೇಶಕ್ಕಾಗಿ ನಮ್ಮ ಸೇವೆಯೂ ಕೂಡ ಇದರಲ್ಲಿದೆ. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರತಿಯೊಬ್ಬರ ರಕ್ತ ಕೂಡ ನಾವು ಈ ದೇಶಕ್ಕಾಗಿ ನಾವು ತ್ಯಾಗ ಮಾಡಿದ್ದೇವೆ. ನಾವು ಒಂದು ರಾಷ್ಟ್ರವಾಗಿ ಈ ವಿಶ್ವದಲ್ಲೇ ಅತ್ಯಂತ ಎತ್ತರಕ್ಕೆ ಬೆಳಿಬೇಕಾಗಿರುವಂಥ ಸಂದರ್ಭದಲ್ಲಿ ಕೀಳ್ಮಟ್ಟದ ರಾಜಕಾರಣದಿಂದ ಇವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಮಾತಾಡುವಂಥ ಮಾತುಗಳು ಪ್ರತಿಯೊಂದಿಗೂ ಇತಿಮಿತಿ ಇರಬೇಕು. ಈಗಾಗಲೇ ನೆನ್ನೆ ಮಾತಾಡಿರುವಂಥ ಮಾತುಗಳನ್ನ ನಾನು ಗ್ರಹಿಸಿದ್ದೇನೆ. ಅದಕ್ಕೆ ಯಾವ ರೀತಿಯ ಕ್ರಮಗಳನ್ನ ತಗೋಬೇಕು ಅದು ಸ್ಪಷ್ಟವಾದಂಥ ಕ್ರಮ ತಗೊಂಡಂತಹ ಸಂದರ್ಭ ನಾನು ತಿಳಿಸ್ತೇನೆ. ಅದು ಒಬ್ಬ ಸಂಸದನಾಗಿ ಸೇವೆ ಮಾಡಿದಂತಹ ವ್ಯಕ್ತಿಗೆ ಶೋಭೆ ತರುವಂಥ ಕೆಲಸ ಅಲ್ಲ. ಇಲ್ಲ, ಖಂಡಿತ. ನೋಡಿ, ನಾನು ಹೇಳುವಂಥದ್ದು ತಿದ್ದುವಂಥದ್ದು ಸಾಧ್ಯ ಆದರೆ ತಿದ್ದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಯಾವ ರೀತಿ ಕ್ರಮ ತಗೋಬೇಕು ಅದು ತಗೋತೀವಿ. ಸರ್, ಇಲ್ಲಿ ಬಂದಿದ್ದೆ ಮುಸ್ಲಿಮರನ್ನು ಪ್ರಕರಣದಿಂದ ಕೈಬಿಡಿ ಅನ್ನುವಂಥ ಒತ್ತಾಯ ಮಾಡಲಿಕ್ಕೆ. ನೋಡಿ, ಈಗಾಗಲೇ ಸಾಕಷ್ಟು ಜನಕ್ಕೆ ದಸ್ತಗಿರಿ ಮಾಡಿದ್ದಾರೆ. ನಾನು ಮತ್ತೊಬ್ಬರು ಮಾತಾಡಿರೋದಕ್ಕೆ ನಾನು ಪ್ರತಿಕ್ರಿಯೆ ನೀಡಲ್ಲ. ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಪೊಲೀಸರ ತನಿಖೆಯಲ್ಲಿ ನಾನು ಯಾವುದೇ ಕ್ಷಣಕ್ಕೂ ಹಸ್ತಕ್ಷೇಪ ಮಾಡಲ್ಲ. ಪೊಲೀಸರು ಸ್ವತಂತ್ರವಾಗಿ ಅವ್ರ ಕೆಲಸ ಮಾಡಲಿ. ಅಮಾಯಕರಿಗೆ ತೊಂದರೆ ಆಗಬಾರ್ದು. ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ನಾವು ಯಾರೂ ಬೇಡ ಅಂತ ಹೇಳಲ್ಲ. ಒಂದು ಸ್ವಸ್ಥವಾದಂತಹ ಸಮಾಜ ನಿರ್ಮಾಣ ಮಾಡುವಂಥದ್ರಲ್ಲಿ ಲೋಪ ಅಥವಾ ತಪ್ಪು ಮಾಡಿದಂಥವನಿಗೆ ಯಾವುದೇ ಕಾರಣಕ್ಕೂ ನಾವು ಕ್ಷಮೆ ಕೊಡೋದಲ್ಲ. ಈ ಕಾರಣದಿಂದ ಪೊಲೀಸರು ಈಗಾಗಲೇ ಸಾಕಷ್ಟು ಜನಕ್ಕೆ ದಸ್ತಗಿರಿ ಮಾಡಿದ್ದಾರೆ. ಯಾರಿಗೆ ಮಾಡ್ಯಾರೆ, ಯಾಕೆ ಮಾಡ್ಯಾರೆ ಅಂತ ನಾನು ಪ್ರಶ್ನೆ ಮಾಡೋದಲ್ಲ. ಸೊ ನಾನು ಪದೇ ಹೇಳ್ತಾ ಇರುವಂಥದ್ದು, ಅಮಾಯಕರಿಗೆ ತೊಂದರೆ ಕೊಡಬೇಡಿ, ಯಾರು ಇದರಲ್ಲಿ ಭಾಗಿಯಾಗಿದ್ರು ಅಂಥವ್ರಿಗೆ ಬಿಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಸ್ಪಷ್ಟವಾದಂತಹ ಆದೇಶನ ಕೊಟ್ಟಿದ್ದಾರೆ. ಅವರ ಹೇಳಿಕೆಯೂ ಮಾಧ್ಯಮದಲ್ಲೇ ಬಂದಿದೆ. ಯಾರು ತೂರಾಟದಲ್ಲಿ ಅಥವಾ ಯಾರು ಇದರಲ್ಲಿ ಪ್ರಚೋದನೆ ಕೊಟ್ಟಿದ್ದಾರೆ ಅಂಥವ್ರಿಗೆ ಯಾರಿಗೂ ಬಿಡಬೇಡಿ ಅಂತಲೂ ಹೇಳಿದ್ದೀವಿ. ಗೃಹ ಸಚಿವರು ಬಂದಂತಹ ಸಂದರ್ಭದಲ್ಲೂ ಅದೇ ವಿಚಾರ ಹೇಳಿರುವಂಥದ್ದು. ಇದನ್ನು ಮಾತುಗಳಿಗೆ ತಿರ್ಚಿ ಇಲ್ಲಿ ಜನರಲ್ಲಿ ಬೇರೆ ರೀತಿಯ ಭಾವನೆಗಳನ್ನ ಮೂಡಿಸುವಂಥ ಪ್ರಯತ್ನ ನಾವು ಮಾಡೋದಲ್ಲ. ನಡಿಬಾರ್ದಂತಹ ಘಟನೆ ನಡೆದೋಗಿದೆ. ಅದನ್ನು ನಾವು ಈಗೇನಿದ್ರೂ ನಿರಂತರ ಮಾಡುವಂಥದ್ದಕ್ಕೆ ಜೊತೆಗೆ ಲೋಪ ಎಸೆದವ್ರಿಗೆ ಅಂಥವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದಕ್ಕೆ ಮುಂದಾಗ್ತಾಯಿದ್ದೀವಿ. ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅನ್ನೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಪಕ್ಷದ ಜವಾಬ್ದಾರಿ ನಿರ್ವಹಿಸುವಂಥದ್ದಕ್ಕೆ ಕಾರ್ಯಾಧ್ಯಕ್ಷನಾಗಿ ನನ್ನ ಕೆಲಸ ಏನಿದೆ ಅದು ಮಾಡ್ತಾಯಿದ್ದೀನಿ. ಪಕ್ಷದ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಆಕಾಂಕ್ಷಿ ಅಲ್ಲ. ಜೊತೆಗೆ ವರಿಷ್ಠರು ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧರಾಗಿರಬೇಕು. ಪದೇ ನಾನು ಹೇಳಿದ್ದೇನೆ, ಪಕ್ಷದಿಂದ ಸರ್ಕಾರದಿಂದ ಪಕ್ಷ ಅಲ್ಲ. ಸರ್ಕಾರದಲ್ಲಿ ಭಾಗಿಯಾಗಿರುವಂಥವರು ಪಕ್ಷದ ಶಿಸ್ತನ್ನು ಕಾಪಾಡ್ಕೊಂಡು ಹೋಗಬೇಕು. ಈ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡೋದು, ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಸರಿಯಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ನಾನು ಹೇಳ್ತೇನೆ, ಈಗ ನಡೀತಿರುವಂಥ ಬೆಳವಣಿಗೆಗಳು ಅಪ್ರಸ್ತುತ, ಅದು ಬೇಕಾಗಿರಲಿಲ್ಲ.